ಜಮೀರ್ ಅಹಮದ್ ಖಾನ್ ಪಿಎಸ್ಗೆ ಲೋಕಾ ಶಾಕ್. ಜಮೀರ್ ಪಿಎಸ್ ಸರ್ಫರಾಜ್ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಬೆಂಗಳೂರಿನ ಹಲಸೂರು ಮನೆ ಸೇರಿದಂತೆ ರಾಜ್ಯಾದ್ಯಂತ 10 ಕಡೆ ರೇಡ್ ಆಗಿರೋದು. ಸಚಿವ ಜಮೀರ್ ಅಹಮದ್ ಖಾನ್ ಪಿಎಸ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಜಮೀರ್ ಪಿಎಸ್ ಸರ್ಫರಾಜ್ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಬೆಂಗಳೂರಿನ ಹಲಸೂರಿನಲ್ಲಿರುವ ಮನೆ ಸೇರಿದಂತೆ ರಾಜ್ಯಾದ್ಯಂತ 10 ಕಡೆ ದಾಳಿಯಾಗಿರೋದು. ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ಜಮೀರ್ ಪಿಎಸ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿರೋದು. ಸರ್ಫರಾಜ್ಗೆ ಸೇರಿದ ಕೊಡಗಿನ ರೆಸಾರ್ಟ್ ಮೇಲೂ ದಾಳಿಯಾಗಿದೆ. 10 ಕಡೆಗಳಲ್ಲೂ ದಾಖಲೆ ಪರಿಶೀಲನೆ ನಡೀತಾ ಇದೆ ಲೋಕಾಯುಕ್ತಾಧಿಕಾರಿಗಳಿಂದ. ನಿವೃತ್ತಿಗೆ 8 ದಿನ ಇರೋವಾಗಲೇ ಲೋಕಾಯುಕ್ತಾಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಹಲಸೂರು ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಶೋಧ ಮುಂದುವರೆದಿದೆ. ಸರ್ಫರಾಜ್ ಸೋದರ ಶಹರಿಯಾರ್ ಖಾನ್ ಮನೆಯಲ್ಲೂ ಶೋಧ ನಡೀತಾ ಇದೆ. ಬೆಂಗಳೂರಿನ ಹಲಸೂರಿನಲ್ಲಿರೋ ಮನೆ ಸೇರಿದಂತೆ ರಾಜ್ಯಾದ್ಯಂತ 10 ಕಡೆ ರೇಡ್ ಆಗಿರೋದು. ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ಜಮೀರ್ ಪಿಎಸ್ ಸರ್ಫರಾಜ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುತ್ತಿದ್ದಾರೆ. ರಾಜ್ಯಾದ್ಯಂತ 10 ಕಡೆ ರೇಡ್ ಆಗಿದೆ. ಬೆಂಗಳೂರಿನ ಹಲಸೂರು ನಿವಾಸ, ಸರ್ಫರಾಜ್ಗೆ ಸೇರಿದಂತ ಕೊಡಗಿನ ರೆಸಾರ್ಟ್, ಸರ್ಫರಾಜ್ ಸೋದರ ಶಹರಿಯಾರ್ ಖಾನ್ ಮನೆ ಸೇರಿದಂತೆ ಒಟ್ಟು 10 ಕಡೆ ಲೋಕಾಯುಕ್ತಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಿವೃತ್ತಿಗೆ 8 ದಿನ ಬಾಕಿ ಇರುವಾಗ ಲೋಕಾಯುಕ್ತಾಧಿಕಾರಿಗಳು ಶಾಕ್ ಕೊಟ್ಟಿರೋದು. ಜಮೀರ್ ಪಿಎಸ್ ಸರ್ಫರಾಜ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರೋ ದಾಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ನಿವೃತ್ತಿಗೆ 8 ದಿನ ಬಾಕಿ ಇರುವಾಗ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿರೋದು ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ನಡೆದಿರುವಂತ ರೇಡ್ ಇದು. ಎಲ್ಲೆಲ್ಲಿ ರೇಡ್ ಆಗಿದೆ, ಇಲ್ಲಿ ತನಕ ಏನೆಲ್ಲ ಅಧಿಕಾರಿಗಳ ಕೈಗೆ ಸಿಕ್ಕಿದೆ, ಏನ್ ಮಾಹಿತಿ ಇದೆ ಇದ್ರ ಬಗ್ಗೆ? ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರ ಆಪ್ತ ಪಿಎಸ್ ಜೊತೆಗೆ ಒಂದ್ ರೀತಿಯಾಗಿ ಆಪ್ತರು ಅಂತಾನು ಹೇಳ್ಬೋದು. ಇವರು ಬಹಳ ವರ್ಷಗಳಿಂದ ಅವರ ಮನೆ ಮೇಲೆ ರೈಡ್ ಆಗಿರ್ತಕ್ಕಂಥದ್ದು ಸರ್ಫರಾಜ್ ಖಾನ್ ಮನೆ ಮೇಲೆ. ಈ ಹಿಂದೆ ಸರ್ಫರಾಜ್ ಖಾನ್ ಬಿಬಿಎಂಪಿಯಲ್ಲಿ ಕೂಡ ಸ್ಪೆಷಲ್ ಕಮಿಷನರ್ ಆಗಿ ಕೆಲಸವನ್ನ ಮಾಡಿರ್ತಕ್ಕಂಥವ್ರು. ಬಹಳಷ್ಟು ವರ್ಷಗಳಿಂದ ಒಂದೇ ಸಮುದಾಯದಿಂದ ಆಗಿರೋದ್ರಿಂದ ಒಂದಷ್ಟು ಆತ್ಮೀಯತೆ ಕೂಡ ಇತ್ತು. ಜೊತೆಗೆ ಅವರ ಪರ್ಸನಲ್ ಸೆಕ್ರೆಟರಿ ಆಗಿ ಕೂಡ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಸೊ ಹಾಗಾಗಿ ಇವತ್ತು 10 ಮನೆಗಳ ಮೇಲೆ ರೈಡ್ ನ ಮಾಡಿರ್ತಕ್ಕಂಥದ್ದು. 10 ಕಡೆ ರೈಡ್ ನ ಮಾಡಿದ್ದಾರೆ. ಅಂದ್ರೆ ಅವರ ಕೊಡಗಿನ ಮನೆಗಳು, ಹಾಗೆ ರೆಸಾರ್ಟ್ ಇರ್ಬೋದು, ಹಾಗೆ ಇಲ್ಲಿ ಹಲಸೂರು ಮನೆ ಹತ್ರನೂ ಕೂಡ ಇರ್ತಕ್ಕಂಥದ್ದು. ಬೆಳಗ್ಗಿನ ಜಾವ 6 ಗಂಟೆಯಿಂದಲೇ ಇಲ್ಲಿ ಇದೀಗ ರೈಡ್ ಶುರುವಾಗಿರ್ತಕ್ಕಂಥದ್ದು. ಸುಮಾರು 10 ಜನರ ತಂಡ ರೈಡ್ ನ ಶುರು ಮಾಡಿರ್ತಕ್ಕಂಥದ್ದು. ಸೊ ರೈಡ್ ಕೂಡ ಮುಂದುವರೆದಿದೆ. ಅವರ ಅಕ್ರಮ ಆಸ್ತಿಗಳಿಗೆ ಸಂಪಾದನೆಯಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡೋದಿರ್ಬೋದು, ಹಾಗೆ ಮನೆಯಲ್ಲಿರುವಂತಹ ಆಸ್ತಿ ಪಾಸ್ತಿಗಳನ್ನ ವಿವರಗಳನ್ನ ತಗೊಳ್ತಾ ಇರುವಂತದ್ದು ಇರ್ಬೋದು, ಹಾಗೆ ಮನೆಯಲ್ಲಿರುವಂತಹ ವಸ್ತುಗಳಿರ್ಬೋದು, ಅಂದ್ರೆ ಬೆಲೆ ಬಾಳುವಂತಹ ವಸ್ತುಗಳನ್ನ ಒಂದು ತಪಾಸಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಲೋಕಾಯುಕ್ತ ಪೊಲೀಸರು ಒಳಭಾಗದಲ್ಲಿ ಇರ್ತಕ್ಕಂಥದ್ದು, ಮನೆ ಒಳಗಡೆ ಇರ್ತಕ್ಕಂಥದ್ದು. ಸೊ ಹಲಸೂರು ಲೇಔಟ್ ಏರಿಯಾದಲ್ಲಿ ಏನಿದೆ, ಹಲಸೂರು ಲೇಕ್ ಎದುರು ಭಾಗದಲ್ಲೇನೆ ಈ ಒಂದು ಅಪಾರ್ಟ್ಮೆಂಟ್ ಬರುತ್ತೆ ಅವ್ರದ್ದು. ಆ ಅಪಾರ್ಟ್ಮೆಂಟ್ ಭಾಗದಲ್ಲಿ ನಡೀತಿರುವಂತಹ ರೈಡ್ ನ ಬಗ್ಗೆ ಹೇಳೋದಾದ್ರೆ ಸುಮಾರು 10 ಜನರ ಒಂದು ತಂಡ ಬೆಳಗಿನಿಂದಲೂ ಕೂಡ ಇಲ್ಲಿ ತಪಾಸಣೆಯನ್ನ ಮಾಡ್ತಾ ಇದೆ. 2 ಕಾರ್ಗಳಲ್ಲಿ ತಪಾಸಣೆಗೆ ಬಂದಿರ್ತಕ್ಕಂಥದ್ದು. ಹೀಗಾಗಿ ಇನ್ನೂ ಕೂಡ ಯಾವ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಗಳು ಸಿಕ್ಕಿದೆ, ಯಾವ ರೀತಿಯಾದಂತಹ ಒಂದು ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟಂಗೆ, ಅಂದ್ರೆ ಜಮೀರ್ ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟಂಗೆ ಇವರ ಒಂದು ಸಪೋರ್ಟ್ ಏನಾಗಿತ್ತು, ಇಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟ್ ಸಿಕ್ಕಿದೆಯಾ, ಈ ಎಲ್ಲಾ ಮಾಹಿತಿಗಳು ಹೊರಬರ್ಬೇಕಾಗಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಕ್ಷಾ, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.